ಹೊಸನಗರ ಪರಿಸರದ ಅಗ್ರಮಾನ್ಯ ಆಟಗಾರ ಕಾರ್ತಿಕ್ ಮತ್ತೆ ಶೇಖ್ ನಲ್ಲಿ ಕಂಡುಕೊಳ್ತಾ ಇದ್ದಾರೆ. ಮೂಲಕವಾಗಿ ಬಲಿಷ್ಠ ಎಸಗಾರಿಕೆ. ತೀರ್ಥಹಳ್ಳಿ ಪರಿಸರದ ಅಗ್ರಮಾನ್ಯ ಆಟಗಾರ RK ಸ್ಪೋರ್ಟ್ಸ್ ನ ಟ್ರಂಪ್ ಕಾರ್ಡ್ ಕವಿರಾಜ್ ಕಮ್ಗೊಳ್ಳಿ ಮೊದಲ ಎಸಗಾರಿಕೆ ಭಾಗದಲ್ಲಿ ಚುಕ್ಕಿ ಎಸೆತ. ಓಟುಗಳು ಬರ್ತಾ ಇಲ್ಲ. ತರುವಾಯದ ಚೆಂಡಿಗಾಗಿ ಮೂಲಕವಾಗಿ ಗೋಟ ರಕ್ಷಣೆ ಎಲ್ಲ ಎಡವಟ್ಟಿನ ಮುಖಾಂತರವಾಗಿಯೂ ಕೂಡ 1 ಬೌನ್ಸ್ ಬೌಂಡರಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ. ಖಾತೆ ಆರಂಭ. ಕಾರ್ತಿಗೆ ಮೊದಲ ಜೀವದಾನಗಳು ಲಭಿಸಿಕೊಳ್ತಾ ಇದೆ. ನಿನ್ನೆ ದಿನ ಕೂಡ ಬಹಳಷ್ಟು ರೋಚಕ ದಾಂಡುಗಾರಿಕೆ ನಡೆಸಿರ್ತಕ್ಕಂಥ ಕಾರ್ತಿಕ್ ಮತ್ತೆ ಇವಾಗ ಮೊದಲ ಬೌಂಡರಿ ರವಾನಿಸಿಕೊಳ್ತಾ ಇದ್ದಾರೆ. ಎಸಕ್ಕಾಗಿ ಮತ್ತೆ ಕವಿರಾಜ್ ಕಮ್ಗೊಳ್ಳಿ. ತಟ್ಟಿ ಮುಟ್ಟಿ ಮಾಡಬಲ್ಲಂತ ಪ್ರಯತ್ನ. ಮತ್ತೆ 1 ಬೌನ್ಸ್ ಬೌಂಡರಿ. ಬಿಟ್ಟ ಸ್ಥಳವನ್ನು ತೊಂಬೆರೆ ರೂಪದಲ್ಲಿ ಗ್ಯಾಪ್ ಶಾಟ್. 4 ಓಟದ ಸೇರ್ಪಡೆಗಳು ಕೂಡ. ಎ ಓವರ್ನ 2ನೇ ಬೌಂಡರಿ ರವಾನಿಸಿಕೊಳ್ತೇವೆ. ತಂಡದ ಮೊತ್ತ 8 ಓಟಗಳಿಗೆ ತಲುಪ್ತಾ ಇದೆ. ಈಗಾಗಲೇ ಮುಕ್ತಾಯ ಕಂಡಿರ್ತಕ್ಕಂಥ 3 ಚೆಂಡುಗಳಲ್ಲಿಯೂ ಕೂಡ 4ನೇ ಚೆಂಡಿಗಾಗಿ ಮತ್ತೆ ಕವಿರಾಜ್ ಕಮ್ಗೊಳ್ಳಿ ಬಿರುಸಿನ ಹೊಡೆತಕ್ಕೆ ಮನವಿಯನ್ನು ಮಾಡಿದ್ರು. ತನ್ನ ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ತಿರುವಿನ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 8ರಲ್ಲಿ ಸ್ಥಗಿತವನ್ನು ಕಂಡ್ರೆ 4 ಎಸೆಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸುಂದರತೆಯ ಚೆಂಡು ಮತ್ತೆ ಡಾಟ್ ಬಾಲ್. ಮೊದಲ ಆರಂಭದ ಅಂತಿಮ ಚೆಂಡಿಗಾಗಿ ಮತ್ತೆ ಇವಾಗ ಕವಿರಾಜ್ ಕಮ್ಗೊಳ್ಳಿ ಎಸೆಗಾರಿಕೆ ವಿಭಾಗದಲ್ಲಿ ಅಂತಿಮ ಎಸೆತ. 8 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಬಿರುಸಿನ ಚೆಂಡು. ತನ್ಮೂಲಕವಾಗಿ ಮೊದಲ 6 ಚೆಂಡುಗಳ ಮುಕ್ತಾಯದ ಅಂಚಿನಲ್ಲಿ 2 ಬೌಂಡರಿಯ ಮುಖಾಂತರವಾಗಿ ಕಾರ್ತಿಕ್ 8 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದು 6 ಓವರ್ಗಳ ಪಂದ್ಯ ಕೂಡದಲ್ಲಿ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗ್ತದೆ. ಇಲ್ಲಿ CFCಯ ವಿರುದ್ಧವಾಗಿಯೂ ಕೂಡ ತೀರ್ಥಹಳ್ಳಿ ಫ್ರೆಂಡ್ಸ್ ಕ್ವಾಲಿಫೈರ್ ಹಂತದ ಮೊದಲ ಪಂದ್ಯ ಕೂಟವನ್ನು ಆಡ್ತಾ ಇದೆ. ಸವಾರದ ಟ್ರೋಫಿ 2024 ಹೊನಲು ಬೆಳಕಿನ ಕ್ವಾಲಿಫೈರ್ ಹಂತ ಪಂದ್ಯ ಕೂಟಗಳು ನಡೀತಾ ಇದೆ. ಹಾಗೇನೆ ಮುಂದಿನ ಎಸೆಗಾರಿಕೆ ವಿಭಾಗದಲ್ಲಿ ಆಸಿಫ್ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಲೋವರ್ ಮಾದರಿಯ ಚೆಂಡು. ತನ್ಮೂಲಕವಾಗಿ ದೀಪು ವಾಪಸ್ ಆತಿ. ದಾಂಡಿನ ಮೇಲಂಚನ್ನ ಸವರಿರ್ತಕ್ಕಂಥ ಚೆಂಡಿಗೆ ಮತ್ತೆ ಇವಾಗ ಗೂಟ ರಕ್ಷಣೆಯಲ್ಲಿ ಕವಿರಾಜ್ ಕಮ್ಗೊಳ್ಳಿ ಬಹಳಷ್ಟೊಂದು ಉತ್ತಮ ರೀತಿಯ ಗೂಟ ರಕ್ಷಣೆಗಳನ್ನು ನಿವಾರಿಸಿದ್ರು. ಅದೆಷ್ಟು ಗೂಟ ರಕ್ಷಣಾ ವಿಭಾಗದಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನ ಮಡಿಲಿಗೇರಿಸಿಕೊಂಡಿರ್ತಕ್ಕಂಥ ತೀರ್ಥಹಳ್ಳಿಯ ಅಗ್ರಮಾನ್ಯ ಆಟಗಾರ ಕವಿರಾಜ್ ಕಮ್ಗೊಳ್ಳಿ. ರಮೇಶ್ ಮುಂದುವರಿಕೆಯನ್ನು ಕಾಣ್ತಾರೆ. ನವದಂಡಗರ ರಂಗ ಪ್ರವೇಶ. ಸುಂದರತೆಯ ಚೆಂಡು. ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ತೀರ್ಥಹಳ್ಳಿ ಫ್ರೆಂಡ್ಸ್ ಪರವಾಗಿ ಬಹಳಷ್ಟು ಬಹುತೇಕ ಎಸಗಾರಿಕೆ ಹಿಡಿತವನ್ನು ಸಾಧಿಸಿರ್ತಕ್ಕಂಥ ಎಸಗಾರ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಸುಂದರತೆಯ ಚೆಂಡು ಮತ್ತೆ ಬಿರುಸಿನ ಕ್ಷೇತ್ರ ರಕ್ಷಣೆಗಳು ಬರ್ತಾ ಇದೆ. ಗಣೇಶ್ ಬಾಳೆಹೊನ್ನೂರು ಆ ತರುವಾಯದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. 2ನೇ ಓವರ್ನ ಎಸಗಾರಿಕೆಯಲ್ಲಿ ಸಂಪೂರ್ಣವಾಗಿ ದಂಡುಗಾರಿಕೆಯನ್ನು ಕಟ್ಟಿ ಹಾಕುವಂತಹ ಲೆಕ್ಕಾಚಾರವನ್ನು ಇವಾಗ ಎಸಗಾರ ಮಾಡಿಕೊಡ್ತಾ ಇದ್ದಾರೆ. ತೀರಾ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು. ತನ್ಮೂಲಕ ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಎಸೆತ. 2ನೇ ಓವರ್ನಲ್ಲಿ ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ. 2 ಬಾಲ್ ರಿಮೈನಿಂಗ್. ಅದೆಷ್ಟರ ಮಟ್ಟಿಗೆ ಮುಂದುವರಿಸ್ತಾರೆ ಕಾದು ನೋಡಬೇಕಾಗ್ತದೆ. ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಮತ್ತೆ
ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಬಲ್ಲಂತ ಪ್ರಯತ್ನ ರಮೇಶ್ ಮಾಡಿದ್ರು. ಎರಡನೇ ಓವರ್ನ ಅಂತಿಮ ಒಂದು ಚೆಂಡುಗಳು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 8ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ವಾನ್ ಬಾಲ್ಸ್ ಬಾರ್ಡರ್ಗಳ ದಾಖಲಾತಿಯನ್ನು ಮಾಡಿರ್ತಕ್ಕಂಥ ರಮೇಶ ಅಂತಿಮ ಕ್ಷಣದಲ್ಲಿಯೂ ಕೂಡ ಬೌಂಡರಿಗಳನ್ನು ವರಿಸಿಕೊಳ್ತಾ ಇದ್ದಾರೆ. ರೇಖೆಯ ಹೊರಭಾಗಕ್ಕೆ ಒನ್ ಬಾಲ್ಸ್ ಮಾಡಿ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 12 ಚೆಂಡುಗಳ ಮುಂದೆ 12 ಓಟವನ್ನು ಕಲೆ ಆಗ್ತಾ ಇದೆ. ಸಿಎಫ್ಸಿ ತೀರ್ಥಹಳ್ಳಿಯ ತಂಡ, ತೀರ್ಥಹಳ್ಳಿ ಪರಿಸರದ ಒಂದು ಬಲಿಷ್ಠ ತಂಡ. ಸಿಎಫ್ಸಿ ಇಲ್ಲಿ ಇನ್ನೊಂದು ಬಲಿಷ್ಠ ತಂಡವನ್ನ ಎದುರಿಸಿದೆ, ತೀರ್ಥಹಳ್ಳಿ ಫ್ರಾನ್ಸ್. ಮತ್ತೆ ಕೂಟದ ಮೂರನೇ ವೈಯಕ್ತಿಕ ದ್ವಿತೀಯ ಚೆಂಡಿಗಾಗಿಯೂ ಕೂಡ ಕವಿರಾಜ್ ಕಮ್ಗೊಳ್ಳಿ. ವೇಗದ ಚೆಂಡು, ಬಲಾಢ್ಯ ಮನವಿ, ಮೈ ಮೇಲೆ ಬಡಿತಾ ಇದೆ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ತಿರುವಿನ ಚೆಂಡಿಗಾಗಿ ಮತ್ತೆ ಇವಾಗ ಕವಿರಾಜ್ ಬಹಳಷ್ಟು ಜಾಣ್ಮಿಕೆ ಎಸೆಗಾರಿಕೆ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆ ಹೊಡೆತ ಆದ್ರೂ ಕೂಡ ಮನು ಒಳಗ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆಯನ್ನು ಗಲಿ ಭಾಗದಲ್ಲಿ ಮಾಡಿದ್ರು. ಯಾವುದೇ ಅಂಕಿಗಳ ಹೆಚ್ಚಳವನ್ನ ಅಂಕಾಂಶ ಪಟ್ಟಿಯಲ್ಲಿ ಪಡೀತಾ ಇಲ್ಲ. ನೆಗೆತವನ್ನ ಕಂಡಿರ್ತಕ್ಕಂಥ ಚೆಂಡಿಗೆ ಮತ್ತೆ ದಂಡನೆಗಳು ಬರ್ತಾ ಇದೆ. ಬೌಂಡ್ರಿ ಬಿಟ್ಟ ಸ್ಥಳವನ್ನು ತುಂಬಿರ ವೇಗದ ರೂಪದಲ್ಲಿ ಒನ್ ಬಾಲ್ಸ್ ಬೌಂಡರಿಗಳನ್ನ ಕಾರ್ತಿಕ್ ರೂಪದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ. 16 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತವೂ ಕೂಡ. ಸುಂದರತೆ ಹೊಡೆತ, ಮತ್ತೆ ಅದೇ ತರಹದ ಗ್ಯಾಪ್ ಶಾಟ್. ಇಲ್ಲಿ ಸಿಎಫ್ಸಿಯ ಪರವಾಗಿ ಕಾರ್ತಿ ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆ ನಡೆಸ್ತಾ ಇದ್ದಾರೆ. ತಂಡದ ಮೊತ್ತ 20 ಓಟಗಳಿಗೆ ತಲುಪ್ತಾ ಇದೆ. ಮೂರನೇ ಓವರ್ನ 5ನೇ ಚೆಂಡಿಗಾಗಿ ಮತ್ತೆ ಇವಾಗ ಕವಿರಾಜ್ ಕಮ್ಗೊಳ್ಳಿ. ಸುಂದರತೆಯ ಏರ್ಕರ್ ಮಾದರಿಯ ಚೆಂಡು, ಗುಡಿಸಬಲ್ಲಂತಹ ಪ್ರಯತ್ನ. ಮೂರನೇ ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೆ ಕವಿ ಮುಂದುವರಿಸಬೇಕಾಗ್ತದೆ. ತಂಡದ ಮೊತ್ತ 20 ಓಟಗಳಿಗೆ ತಲುಪ್ತಾ ಇದೆ. ಕೆಳಂಚಿನ ಚೆಂಡು, 18 ಚೆಂಡುಗಳಲ್ಲಿ 20 ಓಟವನ್ನು ಕಲೆ ಆಗ್ತಾ ಇದೆ ಸಿಎಫ್ಸಿ ತೀರ್ಥಹಳ್ಳಿಯ ತಂಡ. ಏನೋ ಕೂಡ 18 ಚೆಂಡುಗಳು ಮೊದಲ ಅರ್ಧ ಭಾಗದಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗ್ತದೆ ಸಿಎಫ್ಸಿಯ ತಂಡ. ರಮೇಶ್ ಸ್ಟ್ರೈಕ್ ನಲ್ಲಿ ಮೊದಲ ಚೆಂಡು, ಯಾವುದೇ ಓಟಗಳು ಬರ್ತಾ ಇಲ್ಲ. ಮತ್ತೆ ಮುಂದಿನ ಚೆಂಡಿಗಾಗಿ ಆಶಿ. ಬಿರುಸಿನ ಹೊಡೆತ, ತನ್ಮೂಲಕವಾಗಿ ರಮೇಶ್ ದಾಂಡಲೆ ನಿಯಮ ಉಲ್ಲಂಘನೆ ಮುಖಾಂತರವಾಗಿ ಉದ್ದರಿಗಳ ಆಘಾತ. ನೇರವಾಗಿ ಸೀಮಾ ರೇಖೆಯ ಹೊರ ಚುಂಬನದ ಚೆಂಡು. ರಮೇಶ್ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪಂದ್ಯ ವೀಕ್ಷಣೆ ಎಷ್ಟೇ ಮಾಡಬೇಕಾಗ್ತದೆ.
ಅಲೆಂ ರಂಗ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪಂದ್ಯದ ಓನರ್ಗಳು ಮುಂದುವರಿಕೆಯನ್ನು ಕಾಣ್ತಾರೆ. ಟ್ರಂಪ್ ಕಾರ್ಡ್ಗಳ ಆಗಮನವಾಗ್ತಾ ಇದೆ ಸ್ಟ್ರೈಕ್ ಭಾಗದಲ್ಲಿ. ಮೂಲಕವಾಗಿ ಮತ್ತೆ ಅದೇ ತರಹದ ಔಟ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಉದ್ದರಿಗಳ ಲಾಭವನ್ನು ಪಡೆದಿರ್ತಕ್ಕಂಥ ಆಶಿ ಇಲ್ಲಿ ತೀರ್ಥಹಳ್ಳಿ ಫ್ರೆಂಡ್ಸ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಎಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಎರಡನೇ ಓವರ್ನಲ್ಲಿ ಬಹಳಷ್ಟು ಕೇವಲ 4 ಅಂಕಿಯ ಚೋರಿ ಮುಖಾಂತರವಾಗಿ ಒಂದು ಉದ್ದರಿಯನ್ನು ಆವರಿಸಿಕೊಂಡಿರ್ತಕ್ಕಂಥ ವಿಕೆಟ್ ಅನ್ನು ಕಬಳಿಸಿರ್ತಕ್ಕಂಥ ಆಶಿ ಮತ್ತೆ ಇವಾಗ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 20 ಓಟದಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಮೂಲಕವಾಗಿ ಮತ್ತೆ ಬಲಾಢ್ಯ ಮನವಿ ಹ್ಯಾಟ್ರಿಕ್ ಚಾನ್ಸ್ನ ಅವಕಾಶಗಳು ಲಭಿಸ್ತಾ ಇದೆ. ಹ್ಯಾಟ್ರಿಕ್ ನ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾನಲ್ಲಿ ಆಶಿ 3 ಉದ್ದರಿಗಳನ್ನ ನಾಲ್ಕು ಎಸೆಗಳು ಬಾಕಿಯನ್ನ ಕಂಡಿರ್ತದೆ. ಇನ್ನು ಕೂಡ 2 ಎಸೆ ಬಾಕಿ ಇದೆ. ಈ ಒಂದು ಓವರ್ನಲ್ಲಿ 2 ಎಸೆಗಳು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 20 ಓಟಗಳಿಗೆ ತಲುಪ್ತಾ ಇದೆ. ಸುಂದರತೆಯ ಚೆಂಡು ಮತ್ತೆ ಬಿರುಸಿನ ಎಸೆಗಾರಿಕೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕ್ ನಲ್ಲಿ ಸಂತೋಷ್ ಮೇಘರವಳ್ಳಿ ಸಿಎಫ್ಸಿಯ ಪರವಾಗಿ ಆಡ್ತಾ ಇದ್ದಾರೆ. ಅಂತಿಮ ಎಸೆತ ಮೂಲಕವಾಗಿ ಕ್ಲೀನ್ ಬೌಲ್. ಈ ಓವರ್ನ 4ನೇ ಉದ್ದರಿ ನೆಲ ಕೊರಳ್ತಾ ಇದೆ. ಮೇಡನ್ ಪ್ಲಸ್ 4 ವಿಕೆಟ್ಸ್ ಲಾಭವನ್ನು ಪಡೆದಿರ್ತಕ್ಕಂಥ ಆಶಿ ಇಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ 24 ಚೆಂಡುಗಳ ಮುಂದೆ 20 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ. ಮುಂದಿನ ಹಂತಕ್ಕಾಗಿ ಅದ್ಯಾರನ್ನ ಪರಿಚಯಿಸ್ತಾರೆ ಕಾದ್ರೊಳ್ಳಬೇಕಾಗ್ತದೆ. ಮನು ಅವರನ್ನ ಪರಿಚಯಿಸ್ತಾ ಇದೆ ತೀರ್ಥಹಳ್ಳಿ ಫ್ರೆಂಡ್ಸ್ ನ ತಂಡ. ಹಿಂದಿನ ಪಂದ್ಯಾವಳಿಯಲ್ಲಿ ಬಹಳಷ್ಟು ರೋಚಕ ಮಟ್ಟದಲ್ಲಿ ಪಂದ್ಯಕೂಟವನ್ನು ಜಯಿಸಿರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ ಇವಾಗ ಆ ದೇಶರ ಮಟ್ಟಿಗೆ ಪಂದ್ಯಕೂಟವನ್ನು ಮುಂದುವರಿಸ್ತಾರೆ. ಕಾದು ನೋಡಬೇಕಾಗ್ತದೆ. ಕಟರ್ ಮಾದರಿಯ ಚೆಂಡು ಲೇಟ್ ಕಟ್ ಶಾಟ್ಗಳ ಪೂರೈಕೆಯನ್ನ ಮಾಡಿದ್ರಾದ್ರೂ ಕೂಡ ಇಲ್ಲಿ ಕೊಂಚ ಮಟ್ಟಿಗೆ ದಾಂಡುಗಾರಿಕೆ ಸದ್ದಾನ ಮಾಡ್ತಾ ಇಲ್ಲ. ನವ ದಾಂಡುಗಾರರು ಸಲೀಂ ರಂಗ ಪ್ರವೇಶಾತಿಯನ್ನು ಕಂಡಿರ್ತಾರೆ. ಮೂಲಕವಾಗಿ ಮತ್ತೆ ವೈಡ್ ಎನ್ನುವಂತ ಸೂಚನೆಗಳನ್ನು ಮನಿಸ್ತಾ ಇದ್ದಾರೆ. ನಿರ್ಣಾಯಕ ಪೀಠದಲ್ಲಿಯೂ ಕೂಡ ಸುಜಿತ್ ಗೊಲ್ಲ ಜೊತೆಗಾಗಿಯೂ ಕೂಡ ಮಂಜು ತೀರ್ಥಹಳ್ಳಿ ನಿರ್ಣಾಯಕ ಪೀಠವನ್ನು ಈಗ ನಿರ್ವಹಿಸ್ತಾ ಇದ್ದಾರೆ. ಜೊತೆಗಾಗಿ ಪ್ರಭುಗಳು ಕೂಡ ಕೋಟೇಶ್ವರ. ಬಿರುಸಿನ ಹೊಡೆತ ಮತ್ತೆ ಇವಾಗ ಶಾಟ್ಗಳು ಕೈ ಕೊಡ್ತಾ ಇಲ್ಲ. ಲೇಟ್ ಕಟ್ ಶಾಟ್ ಬಹಳಷ್ಟು ಉತ್ತಮ ರೀತಿಯಲ್ಲಿ 1 ಬೌನ್ಸ್ ಬೌಂಡರಿಗಳು ನೆಗೆತದ ಮುಖಾಂತರವಾಗಿ ಕೂಡ 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 25 ಓಟಗಳಿಗೆ ತಲುಪ್ತಾ ಇದೆ. ತಣದ ಮೊತ್ತ 25. ಎಲ್ಲಿ ಕೊಂಚ ಮಟ್ಟಿಗೆ ಮನಿ ದುಬಾರಿ ತಪ್ಪಾಗ್ಲಿಕ್ಕಿಲ್ಲ.
ಸುಂದರತೆ ಹೊಡೆತ ರಬಣ ಮಂಜು ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಳನ್ನು ನಡೆಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಎಷ್ಟೇ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 25ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಮತ್ತೆ ಭೇಟಿ ತಗಂತ ಚೆಂಡಿಗೆ ಕಾರ್ತಿಕ್ ದಾಂಡಲಿ ಮತ್ತೆ ಗ್ಯಾಪ್ ಶಾಟ್ ಮುಖಾಂತರವಾಗಿ ಬಿಟ್ಟ ಸ್ಥಳವನ್ನು ತೋಂಬಿರ ರೂಪದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. 29 ತಂಡದ ಮೊತ್ತ. ಮತ್ತೆ ಬಿರುಸಿನ ಹೊಡೆತ ಕಾರ್ತಿಕ್ ದಾಂಡಲಿ ತೀರಾ ಫುಲ್ ಟಾಸ್ ಆದ ಚೆಂಡಿಗೆ ಬೌಂಡ್ರಿ. ಎಲ್ಲೇ ಮನು ದುಬಾರಿ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಂಡದ ಮೊತ್ತ 33 ಓಟಗಳಿಗೆ ತಲುಪ್ತಾ ಇದೆ. ಐದನೇ ಓವರ್ನ ಅಂತಿಮ 1 ಚೆಂಡುಗಳು ಕೂಡ ಮನು ಎಸೆಗಾರಿಕೆ ಭಾಗದಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ರನ್ ಔಟ್ ಅವಕಾಶಗಳಿತ್ತು. ಕೊಂಚ ಮಟ್ಟಿನಲ್ಲಿ ಎಡವಿಕೆ ಮುಖಾಂತರವಾಗಿ ಒಂದು ದೊಡ್ಡದ ಸೇರ್ಪಡೆಗಳು ಕೂಡ ತಂಡದ ಮೊತ್ತ 34 ಓಟಗಳಿಗೆ ತಲುಪ್ತಾ ಇದೆ. ಈಗಾಗಲೇ ಕಾರ್ತಿಕ್ ದಾಂಡಲಿಯು ಕೂಡ 7 ಬೌಂಡರಿಗಳು ವೈಯಕ್ತಿಕವಾಗಿ ಬಂದಿರ್ತದೆ. ಬಹಳಷ್ಟು ಉತ್ತಮ ರೀತಿಯ ದಾಂಡಗಾರಿಕೆ ನಡೆಸ್ತಾ ಇರ್ತಕ್ಕಂಥ ಆಟಗಾರರು ಕಾರ್ತಿಕ್. ನಿನ್ನೆ ದಿನ ಕೂಡ ಶಶಿ ಕಿರಣ್ ತೀರ್ಥಹಳ್ಳಿ ಒಂದೇ ಮ್ಯಾಚ್ನಲ್ಲಿ ಕೂಡ 7 ಬೌಂಡರಿಯನ್ನು ರಚಿಸಿರ್ತಕ್ಕಂಥ ಆಟಗಾರರು. ಆ ತರುವಾಯದಲ್ಲಿ ಮತ್ತೆ ಇವಾಗ ಕಡೆಯ ಓವರ್ಗಾಗಿಯೂ ಕೂಡ ಮಂಜು ಮೇಳಿಗೆ ರಬಡ್ ಅವರನ್ನು ಪರಿಚಯಿಸ್ತಾ ಇದೆ ತೀರ್ಥಹಳ್ಳಿ ಫ್ರೆಂಡ್ಸ್ ನ ತಂಡ. ಎದುರಾಗಿ ಮತ್ತೆ ಇವಾಗ ಬಲಿಷ್ಠ ತಂಡ CFC ತೀರ್ಥಹಳ್ಳಿ. ಅಂತಿಮ 6 ಚೆಂಡಿಗಾಗಿ ಸುಂದರತೆ ಸ್ಲೋವರ್ ಮಾದರಿಯ ಚೆಂಡು ಗುರಿಸಿ ಹೊಡೆಯಬಲ್ಲಂತ ಪ್ರಯತ್ನ. ಓಟವಿಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ ಇದೆ ಸೆತ. ತನ್ಮೂಲಕವಾಗಿ ಸೂಸೈಡ್ ಆಗ್ತಾ ಇದ್ದಾರೆ. ಹೆಡ್ ವಿಕೆಟ್ ಮುಖಾಂತರವಾಗಿ ಕೂಡ ವಾಪಸ್ ಆತಿ. ಕಾರ್ತಿಕ್ ವಾಪಸ್ ಆತಿ ಆದ್ರು ವೈಯಕ್ತಿಕವಾಗಿ 7 ಬೌಂಡರಿ ಸಿಡಿಸಿರ್ತಕ್ಕಂಥ ಕಾರ್ತಿಕ್ ವಾಪಸ್ ಆತಿ. ಆರು ಉದ್ದರಿಗಳನ್ನು ಕಳ್ಕೊಂಡು ಆಡ್ತಾ ಇದೆ. ತೌಫಿಕ್ ಪರಿಚಯವನ್ನು ಮಾಡ್ತಾ ಇದೆ CFCಯ ತಂಡ. ಈಗಾಗಲೇ 6 ಅಮೂಲ್ಯ ಉದ್ದರಿಯನ್ನ ಕಳ್ಕೊಂಡು ಆಡ್ತಾ ಇರ್ತಕ್ಕಂಥ CFCಯ ಮೊತ್ತ 34 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 4 ಎಸೆತ ಕಡೆ ಓವರ್ನಲ್ಲಿ ಬಾಕಿ ಉಳಿತಾಗಿದೆ. ಸುಂದರತೆ ನೆಟ್ಟನೇರ ಹೊಡೆತ ತನ್ಮೂಲಕವಾಗಿ ಹಣ್ಣು ಮೇಳಿಗೆ ಸುರಕ್ಷಿತ ಕ್ಷೇತ್ರ ರಕ್ಷಣೆ. 2 ಅಂಪೈರ್ ಮೊರೆಯನ್ನ ನಿರ್ಣಾಯಕ ಪೀಠದಲ್ಲಿ ಸೂಚನೆ ರೂಪದಲ್ಲಿ ನೀಡಿಸ್ತಾ ಇದ್ದಾರೆ. ವೈಟ್ ಅಂಡ್ ಸಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಸೌಹಾರ್ದ ಕಪ್ 2024ರ ಕ್ವಾಲಿಫೈರ್ ಹಂತದ ಪಂದ್ಯಕೂಟಗಳು ನಡೀತಾ ಇದೆ. ಈ ಒಂದು ಪಂದ್ಯಕೂಟದ ಆಯೋಜಕರಾಗಿ ಒಂದೆಡೆ ಸುಜಿತ್ ಗುಂಡ, ಜೊತೆಗಾಗಿ ವಿನಯ್ ತಾಂಡಾರ್, ಹಾಗೇನೆ ಫೈಸಲ್ ತೀರ್ಥಹಳ್ಳಿ, ಜೊತೆಗಾಗಿ ಸುವೇಲಿ ಒಂದು ಉತ್ತಮ ರೀತಿಯ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ನೇರ ಪ್ರಸಾರವನ್ನ ಕ್ರೆಕ್ಲೈನ್ ಸುಬಾನ್ ಅವರ ಒಂದು ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದೆ. ನೋಡ್ತಾ ಇರ್ತಕ್ಕಂಥ ಎಲ್ಲ ಯೂಟ್ಯೂಬ್ ಪ್ರೇಕ್ಷಕರಿಗೂ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸ ಈ ಒಂದು ನಿರ್ಣಾಯಕ ಪೀಠವನ್ನ ಪಂದ್ಯಕೂಟದಲ್ಲಿ ಕೂಡ ಸುಜಿತ್ ಗೊಲ್ಲ ಕೋಟೇಶ್ವರ, ಜೊತೆಗಾಗಿ ಮಂಜು ತೀರ್ಥಹಳ್ಳಿ, ಹಾಗೇನೆ ಪ್ರಭು ಕೋಟೇಶ್ವರ ಒಂದು ನಿರ್ಣಾಯಕ ಪೀಠವನ್ನ ಹೊತ್ರ ಈ ಒಂದು ಸ್ಕೋರಿಂಗ್ ವಿಭಾಗದಲ್ಲಿ ಕೂಡ ಆನ್ಲೈನ್ ಸ್ಕೋರರ್ ಆಗಿ ಅಫಾನು, ಜೊತೆಗಾಗಿ ಸುವೇಲು ಮೇಲಿನ ಕುರುಬಳ್ಳಿ ನಮ್ಮೊಂದಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ ಹಾಗೇನೆ ಈ ಒಂದು
ಕಾಮೆಂಟೇಟರ್ ವಿಭಾಗದಲ್ಲಿಯೂ ಕೂಡ ಒಂದೆಡೆಯಲ್ಲಿ ಸಫರ್ ಕಟ್ಟೆಹಾಕಲು ಜೊತೆಗಾಗಿ ಪ್ರವೀಣ್ ಆಚಾರ್ ಕುಂದಾಪುರ ನಮ್ಮದಿಗೂ ಕೂಡ ಸಲಹೆಯಾಗಿ ನಿಂತಿರ್ತಾರೆ. ಇವರೆಲ್ಲರಿಗೂ ಕೂಡ ಈ ಒಂದು ಸೌಹಾರ್ದ ಟ್ರೋಫಿ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಇಲ್ಲ ಆಸಿಫ್ ಅವರು ತಿಳಿಯಪಡಿಸ್ತಾ ಇದ್ದಾರೆ. ಈ ಒಂದು ಬಿಡ್ಡಿಂಗ್ ಸಮಯದಲ್ಲಿ ಹೈಯೆಸ್ಟ್ ಆಗಿ ಬಿಡ್ಡಿಂಗ್ ಅನ್ನು ಆಗಿರ್ತಕ್ಕಂಥ ವಿನಯ್ ತಂಡರ್ ಅವರು ಕೂಡ ಆಯೋಜಕರಾಗಿರ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಈಗ ನೆಕ್ಸ್ಟ್ ಆಡ್ತಾರೆ. ವಿನಯ್ ತಂಡ ಆಯೋಜಕರು ಕೂಡ ಈ ಒಂದು ಲೀಗ್ ಮಾದರಿಯ ಬಿಡ್ಡಿಂಗ್ ಅಲ್ಲಿ ಹೈಯೆಸ್ಟ್ ಬಿಡ್ಡಿಂಗ್ ಆಗಿರ್ತಾರೆ. ಮೂರನೇ ಅಂಪೈರ್ನ ಸೂಚನೆಗಾಗಿ ಕಾಯ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಅದೇನು ಎತ್ತ ಎನ್ನುವುದಾಗಿ ತಿಳಿಯಪಡಿಸಬೇಕಾಗ್ತದೆ. ನಾಟ್ ಔಟ್ ಎನ್ನುವಂತ ಸೂಚನೆಗಳು ರವಾನಿಸ್ತಾ ಇದ್ದಾರೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಒತ್ತರಿಗಳಾಗಾಟ. ಕಡೆಯದಾಗಿ 7 ಒತ್ತರಿಗಳನ್ನು ಕಳ್ಕೊಳ್ತಾ ಇದೆ. ಅಂತಿಮ 1 ದಾರಿ ಬಾಕಿ ಇದೆ. ತಡದ ಮೊತ್ತ 34 ಓಟಗಳಿಗೆ ತಲುಪಿದ್ರೆ ಈಗಾಗಲೇ 4 ಚೆಂಡುಗಳು ಮುಕ್ತಾಯವನ್ನು ಕಂಡಿರ್ತದೆ. ಅಂತಿಮ ಪ್ರಥಮ ಅರ್ಧ ಭಾಗದ ಇನ್ನಿಂಗ್ಸ್ ನ ಅಂತಿಮ 2 ಚೆಂಡಿಗಾಗಿ ಮತ್ತೆ ಮಗ ರಮಣ ಮಂಜು ಮೇಳಿಗೆ ಆದಿ. ತದನಂತರದ ಅಂತಿಮ ವಿಕೆಟ್ ಇದಾಗ್ತಾ ಇದೆ. ಸಿಎಫ್ಸಿಯ ಪರವಾಗಿ ಎಡಂಚಿ ದಾಂಡುಗಾರ ಆದಿ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ತಂಡದ ಮೊತ್ತ 34 ಓಟಗಳು. ತನ್ಮೂಲಕವಾಗಿ ಈ ಟೂರ್ನಮೆಂಟಿನ ದ್ವಿತೀಯ ಆಲ್ ಔಟ್ ಇದಾಗ್ತಾ ಇದೆ. ಪ್ರಥಮ ಅರ್ಧ ಭಾಗದ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ್ರೆ ಇಲ್ಲಿ ಇವಾಗ 36 ಎಸೆತ ಜಯಕ್ಕಾಗಿ 35 ಓಟದ ಅವಶ್ಯ. ಈ ಸೀಸನ್ ಯಶಸ್ವಿ ಹಾದಿಯಲ್ಲ ಮತ್ತೆ ಮುಂದಿನ ವರ್ಷದ ಡಿಸೆಂಬರ್ 5, 6, 7 ಸೌಹಾರ್ದ ಸೀಸನ್ 2 ಇದೆ ಅಂಕಣ ಒಳಭಾಗದಲ್ಲಿ ಸಾಗಲಿಕ್ಕೆ ಇದೆ. ಈಜ ಆಯುಧದಲ್ಲಿ ಕೂಡ ಪ್ರಥಮ ಬಹುಮಾನ 1 ಲಕ್ಷ ಆದ್ರೆ ದ್ವಿತೀಯ ಬಹುಮಾನಕ್ಕಾಗಿ 50,000 ನೀಡ್ತಾರೆ. ಆಕರ್ಷಕ ಟ್ರೋಫಿಯು ಕೂಡ. ಇನ್ನಿಂಗ್ಸ್ ಆರಂಭ ರಮೇಶ್ ಆರಂಭಿಕ ಹಂತಕ್ಕಾಗಿ ಸ್ಟ್ರೈಕ್ ನಲ್ಲಿ ಕವಿರಾಜ್ ಕಾಮಗೋಳಿ.
ಒಳ ನಿಯಂತ್ರಣದ ಚೆಂಡು ತನ್ಮೂಲಕವಾಗಿ ಮೊದಲ ಚೆಂಡು ಡಾಟ್ ಬಾಲ್ ಓಟಗಳು ಬರ್ತಾ ಇಲ್ಲ. ಸ್ಟ್ರೈಕ್ ನಲ್ಲಿ ಕವಿ ಆದ್ರೆ ನೌಶೇಕ್ ವಿಭಾಗದಲ್ಲಿ ಅಣ್ಣು ಮೇಳಿಗೆ ನೆಗೆತವನ್ನ ಕಂಡಿರ್ತಕ್ಕಂಥ ಚೆಂಡು ಲೇಟ್ ಕಟ್ ಶಾಟ್ಗೆ ಪ್ರಯತ್ನ. ದಾಂಡುಗಾರಿಕೆಯನ್ನು ವಂಚಿಸಿ ಗೂಟ ರಕ್ಷಣೆಯನ್ನು ಸಾಗಿರ್ತಕ್ಕಂಥ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಮುಂದಿನ ಚೆಂಡು ಮತ್ತೆ ಬಿರುಸಿನ ಎಸೆತ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. 3 ಎಸೆತ ಚುಕ್ಕಿ ಎಸೆತವಾಗ್ತಾ ಇದೆ. ತನ್ಮೂಲಕ ಮತ್ತೆ ನೆಗೆತವನ್ನ ಕಂಡಿರ್ತಕ್ಕಂಥ ಚೆಂಡು ಫಸ್ಟ್ ಬೌನ್ಸ್ ಎನ್ನುವಂತಹ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಆ ನಿರ್ಣಾಯಕ ಬಿಡದಲ್ಲೂ ಕೂಡ ಮೊದಲ ಬೌನ್ಸ್ ಎನ್ನುವುದಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಇವಾಗ ಶಾಟ್ಗಳು ಪರ್ಫೆಕ್ಟ್ ಆಗ್ತಾ ಇದೆ. ತನ್ಮೂಲಕವಾಗಿ 1 ಬೌನ್ಸ್ ಬೌಂಡ್ರಿ. 4 ಕೋಣದ ಸೇರ್ಪಡೆ ಮುಖಾಂತರವಾಗಿ ಅಂಕಿ ಅಂಶ ಪಟ್ಟಿಯಲ್ಲೂ ಕೂಡ ಖಾತೆ ಆರಂಭ. ಅಂತಿಮ ಎಸೆತ ಕೂತು ಹೊಡೆಬಲಂತಹ ಪ್ರಯತ್ನ. ಮೊದಲ ಓವರ್ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 4. ಇನ್ನು ಕೂಡ 30 ಎಸೆತ ಜಯಕ್ಕಾಗಿ 31 ಓಟದ ಅವಶ್ಯಕತೆ. 30ಕ್ಕೆ 31 ಜಯಕ್ಕಾಗಿ ಬರಬೇಕಾಗ್ತದೆ. ಮಾಡು ಇಲ್ಲವೇ ಮಾಡಿ ಅಂತಕ್ಕಂಥ ಪಂದ್ಯಕೂಟಗಳು ಮತ್ತೆ ರೋಚಕ ಹಂತಕ್ಕೆ ತಳ್ತಾ ಇದೆ. ಪ್ರಶಸ್ತಿ ಸುತ್ತಿನ ಪಂದ್ಯಕೂಟಗಳು ಅಂಕಣ ಒಳಭಾಗದಲ್ಲಿ ಸೌಹಾರ್ದ ಕಪ್ಗಾಗಿ ಸೆಣೆ ಸಾಟವನ್ನ ತಂಡಗಳು ನಡೆಸ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು ಕೂಡ ಮುಂಜಾನೆ ಆವೃತ್ತಿಯಲ್ಲೂ ಕೂಡ ಅದ್ಯಾವ ಈ ಸೌಹಾರ್ದದ ಬೆಳ್ಳಿಯ ಬಣ್ಣದ ಹೊಳೆಯುವ ಟ್ರೋಫಿಯ ಮಡಿಲಿಗೆ ಏರಿಸಿಕೊಳ್ತದೆ, ಕಾದು ನೋಡಬೇಕಾಗ್ತದೆ. 2ನೇ ಓವರ್ಗಾಗಿ ಆದಿ ಪರಿಚಯವನ್ನು ಮಾಡ್ತಾ ಇದೆ ಸಿಎಫ್ಸಿ. ಸುಂದರತೆ ಕಟಾರ್ ಮಾದರಿಯ ಚೆಂಡು ತನ್ಮೂಲಕವಾಗಿ ಜಾನ್ ಮಿಕೈ ಆಟವನ್ನ ಮೇಳಿಗೆ ಅಣ್ಣು ಆದೇಶದ ಮಟ್ಟಿಗೆ ಮುಂದಿನ ಚೆಂಡನ್ನು ಎದುರಿಸ್ತಾರೆ, ಕಾದು ನೋಡಬೇಕಾಗ್ತದೆ. ರಿವರ್ಸ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲಕವಾಗಿ ಕ್ಲೀನ್ ಬೌಲ್. ಚೆಂಡಿನ ಗತಿ ಪರಿವರ್ತನೆ ಆಗ್ತಾ ಇದೆ. ಚುಂಬನವ ನೆಟ್ಟಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಅಣ್ಣು ವಾಪಸ್ ಆತಿ ಪಂದ್ಯ ವೀಕ್ಷಣೆಯನ್ನಷ್ಟೇ ಮಾಡಬೇಕಾಗ್ತದೆ. ಮನು ಮುಂದಿನ ಜನರ ಎಣಿಕೆಯಲ್ಲೂ ಕೂಡ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೊದಲ ಅಮೂಲ್ಯ ಉದ್ದರಿಯನ್ನು ಕಳ್ಕೊಂಡು ಆಡ್ತಾ ಇದೆ ತೀರ್ಥಹಳ್ಳಿ ಫ್ರಾನ್ಸ್. 35ರ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿ ಹೋದ ತಂಡ ಆದೇಶದ ಮಟ್ಟಿಗೆ ಮುಂದಿನ ಸೆಣೆ ಸಾಟವನ್ನು ನಡೆಸದೆ, ಕಾದು ನೋಡಬೇಕಾಗ್ತದೆ. ಮತ್ತೆ ಮುಂದಿನ ಚೆಂಡಿಗಾಗಿ ಆದಿ ತನ್ಮೂಲಕವಾಗಿ ಮತ್ತೆ ಕಟ್ಟರ್ ಕೈ ಕೊಡ್ತಿಲ್ಲ, ಕೈ ಹಿಡಿತಾ ಇದೆ. ಒಳ್ಳ ತಿರುವಿನ ಚೆಂಡು ಮನು ವಾಪಸ್ ಆತಿ. ರಂಗ ಪ್ರವೇಶದಲ್ಲಿ ಖಾದರ್ ಬಾಷಾ ಅಂಕಣ ಪ್ರವೇಶವನ್ನು ಮಾಡಿದ್ರು. ಹ್ಯಾಟ್ರಿಕ್ ಗಳ ಅವಕಾಶಗಳು ಕೂಡ ಮತ್ತೆ ಇವಾಗ ಎಲ್ಲಿ ಆದಿ ಪಾಲಿಗೆ ಲಭಿಸದ, ಕಾದು ನೋಡಬೇಕಾಗ್ತದೆ. ಹಿಂದಿನ ಇನ್ನಿಂಗ್ಸ್ ನಲ್ಲೂ ಕೂಡ ಆಶಿ ಬಹಳಷ್ಟು ಒಂದು ಹ್ಯಾಟ್ರಿಕ್ ಅನ್ನ ಪಡೆದಿರ್ತಕ್ಕಂಥ ಆಟಗಾರರು. ತನ್ಮೂಲಕವಾಗಿ ಕಾರ್ತಿಕ್ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. ವೈಡ್ ಎನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಟ್ಟಾರೆಯಾಗಿ 5 ಓಟದ ಸೇರ್ಪಡೆ ಆಗ್ತಾ ಇದೆ. ವೈಡ್ +4. ಒಟ್ಟಾರೆಯಾಗಿ ತಂಡದ ಮೊತ್ತ 9 ಓಟಗಳಿಗೆ ತಲುಪ್ತಾ ಇದೆ. ಮುಂದಿನ ಚೆಂಡಿಗಾಗಿ ಮತ್ತೆ ಇವಾಗ ಆದಿ ಅಲ್ಲಿ ವಿಶೇಷ ಸೂಚನೆ. ಈ ನಡುವೆ ಕ್ರಿಕೆಟ್ ಕೂಡ ಶ್ರೀಮಂತಿಕೆ ಆಟ ಆಗ್ತಾ ಇದೆ. ಆದಿಯವರ 1 ವಿಕೆಟ್ ಕಬಳಿಸಿದಲ್ಲಿ ಮಾಸಿಕಟ್ಟೆ ಸುಬ್ರಹ್ಮಣ್ಯ ಸರ್ ಅವರಿಂದ 1,000 ರೂಗಳ ಘೋಷಣೆ ಆಗ್ತಾ ಇದೆ.
ಆದಿಯವರ 1 ವಿಕೆಟ್ಗೆ ಮಾಸಿಕಟ್ಟೆ ಸುಬ್ರಹ್ಮಣ್ಯ ಅವರಿಂದ 1,000 ರೂಗಳ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆಟಗಾರರನ್ನ ಹುರಿದುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 10 ಓಟಗಳಿಗೆ ತಲುಪ್ತಾ ಇದೆ. ಸುಂದರತೆ ಹೊಡೆತ ಖಾದರ್ ಬಾಷಾ ದಾಂಡಲೆ ಚೆಂಡು ಸೀಮಾ ರೇಖೆ ಗಡಿಭಾಗವನ್ನು ದಾಟ್ತಾ ಇದೆ. ಬೌಂಡ್ರಿ. ಅನುಭವದ ಆಟಗಳು ಅಂಕಣ ಒಳಭಾಗದಲ್ಲಿ ಕೈ ಹಿಡಿತಾ ಇದೆ. ಅಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಸರ್. ಅಲ್ಲಿ ಗ್ರೀನ್ ಗ್ಯಾಲಕ್ಸಿ ಕ್ಯಾಪ್ಟನ್ ಬಂದಿದ್ದಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ಕ್ಯಾಪ್ಟನ್ ಬರಬೇಕಲ್ಲಿ. ದಯವಿಟ್ಟು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಯಾಪ್ಟನ್ ದಯವಿಟ್ಟು ಬರಬೇಕಿಲ್ಲಿ. ವಿನಯ್ ತಂಡ ಟಾಸಿಗೆ ಬನ್ನಿ. ವಿನಯ್ ತೀರಾ ಫುಲ್ ಟಾಸ್ ಆದ ಚೆಂಡು, ಓಟಗಳು ಬರ್ತಾ ಇಲ್ಲ. ಆ ಹಂತದಲ್ಲಿ 2ನೇ ಓವರ್ನ ಮುಕ್ತಾಯದ ಅಂಚಿನಲ್ಲಿಯೂ ಕೂಡ ತಂಡದ ಮೊತ್ತ 14 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 24 ಸೆತ ಜಯಕ್ಕಾಗಿ 21 ಓಟದ ಅವಶ್ಯಕತೆ ಇದೆ. 24 ಸೆತ ಜಯದ ಬಾಗಿಲನ್ನು ತಟ್ಟಬೇಕಾದ್ರೆ 21 ಓಟಗಳು ಕಲೆ ಹಾಕಬೇಕಾಗ್ತದೆ. ಸ್ಟ್ರೈಕ್ ನಲ್ಲಿ ಮತ್ತೆ ಇವಾಗ ಕವಿರಾಜ್ ಕಾಮಗೋಳಿ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ರಮೇಶ್ ಮೊದಲ ಚೆಂಡಿನಲ್ಲಿ ಡಾಟ್ ಬಾಲ್ ಅನ್ನ 3ನೇ ಓವರ್ನಲ್ಲಿ ನಡೆಸ್ತಾ ಇದ್ದಾರೆ. ಸುಂದರತೆ ಹೊಡೆತ ಮತ್ತೆ ಪರ್ಫೆಕ್ಟ್ ಶಾಟ್. ಲೇಟ್ ಕಟ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನ. 4 ಓಟದ ಸೇರ್ಪಡೆ. ಕವಿರಾಜ್ ವೈಯಕ್ತಿಕ ದ್ವಿತೀಯ ಬೌಂಡರಿ ಇದಾಗ್ತಾ ಇದೆ. ತನ್ಮೂಲಕವಾಗಿ ಆದೇಶರ ಮಟ್ಟಿಗೆ ನಾಯಕತ್ವದ ಆಟವನ್ನ ಮುಂದುವರಿಸದೆ ಕಾದು ನೋಡಬೇಕಾಗ್ತದೆ. ತೀರ್ಥಹಳ್ಳಿ ಫ್ರೆಂಡ್ಸ್ ಪರವಾಗಿಯೂ ಕೂಡ ಈಗಾಗಲೇ ಜೊತೆ ಆಟದ ಮುಖಾಂತರವಾಗಿ ಕೂಡ ಖಾದರ್ ಬಾಷಾ 1 ಬೌಂಡರಿಗಳನ್ನು ಅಳವಡಿಸಿರ್ತಕ್ಕಂಥ ಆಟಗಾರರು. ತನ್ಮೂಲಕವಾಗಿ ನಿಯಮದ ಉಲ್ಲಂಘನೆ ಮುಖಾಂತರವಾಗಿ ಕವಿರಾಜ್ ಆಟ ಮುಕ್ತಾಯ. ಹೊರ ಚಿಮ್ಮಿದ ಚೆಂಡಿಗೆ ಬಿಗು ಕೊಂಡಿ ಕಳಿಸಿ ಬೀಳ್ತಾ ಇದೆ. ಕವಿರಾಜ್ ಪಂದ್ಯ ವೀಕ್ಷಣೆ ಯಶಸ್ವಿ ಮಾಡಬೇಕಾಗ್ತದೆ. ಅಲ್ಲಿ ಬಹಳಷ್ಟು ದೊಡ್ಡ ರೀತಿಯ ಸೆತ. ರಮೇಶ್ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗ್ತದೆ, ಕಾದ್ರೊಳ್ಳಬೇಕಾಗ್ತದೆ. ಡೂ ಆರ್ ಡೈ ಮ್ಯಾಚ್. ಪ್ರಶಸ್ತಿ ಸುತ್ತಿನ ಪಂದ್ಯಾಕೂಟಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆಶಿದ್ ಅಡ್ಗದ್ದೆ ಅಭಿರುಚಿನ ಎಸೆತ. ತನ್ಮೂಲಕವಾಗಿ ರಮೇಶ್ ಸಂಪೂರ್ಣವಾಗಿ ಕಾಟೆ ಬಾಣವನ್ನು ಹಾಕ್ತಾ ಇದ್ದಾರೆ. ಎಸಗಾರಿಕೆ ಭಾಗದಲ್ಲಿ ಬಹಳಷ್ಟು ಒಂದು ಎಸವನ್ನು ನಡೆಸಿರ್ತಕ್ಕಂಥ ಆಶಿದ್ ಅಡ್ಗದ್ದೆ ಮತ್ತೆ ಇವಾಗ ದಾಂಡುಗಾರಿಕೆ ಭಾಗದಲ್ಲಿಯೂ ಕೂಡ ಬಿರುಸಿನ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟ್ಗಳ ಅವಕಾಶಗಳು ರಮೇಶ್ ಪಾಲಿಗೆ ನೆರವೇರಿಸ್ತಾ ಇದೆ. ಸೀದಾ ಪ್ಯಾಡ್ ಮೇಲೆ ಬಡಿತಾ ಇದೆ. ಮತ್ತೆ ಓಟಗಳಿಲ್ಲ. ಅಲ್ಲಿ 3 ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 18 ಓಟಗಳು. ಅಂತಿಮ 18 ಎಸೆತ ಜಯಕ್ಕಾಗಿ 17ರ ಅವಶ್ಯಕತೆ ಇದೆ. ಕ್ವಾಲಿಫೈರ್ ಹಂತದ ಮೊದಲ ಪಂದ್ಯಾಕೂಟ. ಅದ್ಯಾವ ತಂಡ ಜಯಿಸಿ ಮುಂದಿನ ಪ್ರಶಸ್ತಿ
ಹಂತಕ್ಕೆ ತಲುಪ್ತದೆ, ಕಾದು ನೋಡಬೇಕಾಗ್ತದೆ. 18 ಎಸೆತ ಜಯಕ್ಕಾಗಿ 17. ಸಂತೋಷ್ ಮೇಘರಬಳ್ಳಿ 4ನೇ ಓವರ್ನ ಪ್ರಥಮ ಚೆಂಡಿಗಾಗಿಯೂ ಕೂಡ ಬಿರುಸಿನ ಎಸೆತ ತನ್ಮೂಲಕವಾಗಿ ಸೀದಾ ಬ್ಯಾಟ್ ಮೇಲೆ ಬಡಿತಾ ಇದೆ. ಓಟಗಳು ಬರ್ತಾ ಇಲ್ಲ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆಯನ್ನು ಕೂಡ ಖಾದರ್ ಬಾಯ್ ಈ ಹಂತದಲ್ಲಿ ನಡೆಸ್ತಾ ಇದ್ದಾರೆ. 1 ಬೌನ್ಸ್ ಬೌಂಡರಿಗಳ ದಾಖಲಾತಿ ಮುಖಾಂತರವಾಗಿ ಅಂತಿಮ 16 ಎಸೆತ ಜಯಕ್ಕಾಗಿ 13 ಓಟದ ಅವಶ್ಯಕತೆಗಳು ಕೂಡ. ಮತ್ತೆ ಸುರಕ್ಷಿತ ಹೊಡೆತ ತನ್ಮೂಲಕವಾಗಿ 15ಕ್ಕೆ 9. ಕೈ ಜಾರಿ ಹೋಗ್ತಿದ್ದ ಪಂದ್ಯ ಕೂಟವನ್ನ ಕೊಂಚ ಮಟ್ಟಿಗೆ ಕೈ ಹಿಡಿದಕ್ಕೆ ತರ್ತಾ ಇದ್ದಾರೆ ಖಾದರ್ ಬಾಷಾ. ಈ ಹಂತದಲ್ಲಿ ಖಾದರ್ ಬಾಷಾ ಕ್ಲೀನ್ ಬೌಲ್ ರೂಪದಲ್ಲಿಯೂ ಕೂಡ ಉದ್ದರಿಗಳ ಆಘಾತ. ಅಂತಿಮವಾಗಿಯೂ ಕೂಡ 14 ಎಸೆತ ಜಯಕ್ಕಾಗಿ 9 ಓಟದ ಅವಶ್ಯಕತೆ ಇದೆ. ಅದ್ಯಾವ ತಂಡ ಜಯಿಸದೆ ಕಾದು ನೋಡಬೇಕಾಗ್ತದೆ. ಸೌರದ ಟ್ರೋಫಿ 2024 ಹೊನಲು ಬೆಳಕಿನ ಪಂದ್ಯಾಕೂಟ. 14ಕ್ಕೆ 9 ಸೋತ ತಂಡಕ್ಕೆ 70. ಹಲೋ, ಸುಂದರತೆ ಚೆಂಡು ಅಲ್ಲೇ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಅದೃಷ್ಟದ ನಡೆ ಚಿಮಿಕೆಯನ್ನು ಜಯಿಸ್ತಾ ಇದೆ. ನಿರ್ಣಯವನ್ನು ಅತಿ ಶುಭ್ರಗತಿಯಲ್ಲಿ ತಿಳಿಪಡಿಸುವುದಕ್ಕೆ ತಿಳಿಸ್ತಾ ಇದ್ದಾವೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ಅಂತಿಮವಾಗಿ ಓವರ್ಗಳ ಮುಕ್ತಾಯದ ಹೆಚ್ಚಿನಲ್ಲಿ ತಂಡದ ಮೊತ್ತ 26 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮವಾಗಿ 12 ಎಸೆತ ಜಯಕ್ಕಾಗಿ 9 ಓಟದ ಅವಶ್ಯಕತೆ. ಹನ್ನೆರಡು ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗ್ತದೆ. ನವ ದಾಂಡುಗಾರರು ಮತ್ತೆ ರಂಗ ಪ್ರವೇಶತೆಯನ್ನು ಕಂಡಿರ್ತಾರೆ. ಗಣೇಶ್ ಬಾಳೆಹೊನ್ನೂರು ಹಿಂದಿನ ಪಂದ್ಯಾವಳಿಯಲ್ಲಿ ಬಹಳಷ್ಟು ಅಂತಿಮ ಕ್ಷಣದಲ್ಲಿ ಬೌಂಡರಿ ಮುಖಾಂತರವಾಗಿ ಕೂಡ ಪಂದ್ಯಾವಳಿಯ ಜಯಕ್ಕಾಗಿ ಆಡಿರ್ತಕ್ಕಂಥ ಆಟಗಾರರು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ದೀಪು ಮತ್ತೆ ಮುಂದಿನ ಓವರ್ಗಾಗಿ 12ಕ್ಕೆ 9 ಗುಡಿಸಬಲ್ಲತ ಪ್ರಯತ್ನ ತನ್ಮೂಲಕವಾಗಿ ಆಶೆ ದಾಡ್ಗತೆ ದಾಂಡಲ್ಲಿ ಬೌಂಡ್ರಿ. 5 ಓಟದ ಅವಶ್ಯಕತೆ ಜಯಕ್ಕಾಗಿ. ಹಲೋ, ನ್ಯಾಷನಲ್ ಸ್ಪೋರ್ಟ್ಸಿನ ಎಲ್ಲ ಆಟಗಾರರು ನಿಮ್ಮ ತಂಡವನ್ನು ಕುಡಿಕೊಳ್ಬೇಕು. ವಿನಯ್ ತಂಡರ್ ನಿಮ್ಗಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾರೆ. ಸುಂದರತೆ ಚೆಂಡು ತನ್ಮೂಲಕವಾಗಿ ಮತ್ತೆ ಡಾಟ್ ಎಸೆತ ಓಟಗಳು ಬರ್ತಾ ಇಲ್ಲ. ಹತ್ತಕ್ಕೆ 5 ಮತ್ತೆ ರಿವರ್ಸ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲಕವಾಗಿ ಮತ್ತೆ 9 ಎಸೆತ
ಜಯಕ್ಕಾಗಿ 5 ಓಟದ ಅವಶ್ಯಕತೆ ಇದೆ. ಆಶೆ ದಡಗದ್ದೆ ಕೊಂಚ ಮಟ್ಟಿಗೆ ರಿಲೀಫ್ ಮಾಡಿರ್ತಕ್ಕಂಥ ಆಟಗಾರರು ತಡವಾಯ್ತಲ್ಲ. ಮತ್ತೆ ಮುಂದಿನ ಚೆಂಡಿಗಾಗಿ ಎಸ್ತುಗಾರಿಕೆ ಭಾಗದಲ್ಲಿ ದೀಪು. ಮತ್ತೆ ಅದೇ ತರಹದ ಚೆಂಡು ಡಾಟ್ ಬಾಲ್ ಸೇರ್ಪಡೆಗಳನ್ನು ಕಂಡುಕೊಳ್ತಾ ಇದೆ. 8ಕ್ಕೆ 5 ಜಯಕ್ಕಾಗಿ ಬರಬೇಕಾಗ್ತದೆ. ಸಾಗಿತವನ್ನು ಕಂಡಿರ್ತಕ್ಕಂಥ ಚೆಂಡು 8 ಸೆತ 5 ಓಟಗಳ ಅವಶ್ಯಕತೆ ಇದೆ ಜಯಕ್ಕಾಗಿ. ಲೆಗತವನ್ನು ಕಂಡಿರ್ತಕ್ಕಂಥ ಚೆಂಡು ವೈಡ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಅಂತಿಮವಾಗಿ 8 ಸೆತ 4 ಓಟದ ಅವಶ್ಯಕತೆ ಇದೆ. ಸುಲಭವಾದ್ರೆ ಒಂದು ಬೌಂಡ್ರಿ ಮಾತ್ರ. 8ಕ್ಕೆ 4. ತನ್ಮೂಲಕವಾಗಿಯೂ ಕೂಡ ಬೆರಸಿನ ಕ್ಷೇತ್ರ ಕ್ಷಣ ಮುಖಾಂತರವಾಗಿ ಔಟ್ ಎನ್ನುವಂತಹ ಸೂಚನೆಗಳನ್ನು ಗಮನಿಸಿಕೊಳ್ತಾ ಇದ್ದಾರೆ. ಗಣೇಶ್ ಬಾಳೆಹೊನ್ನೂರು ಬ್ಯಾಕ್ ಟು ದ ಫೆವಿಲಿಯನ್ ಪಂದ್ಯ ವೀಕ್ಷಣೆಗೆ ಸಾಕ್ತಾ ಇದೆ. ಸೆತ ಅಂತಿಮವಾಗಿ 4 ಓಟಗಳು ಬರಬೇಕಾಗ್ತದೆ. ದಯಾನಂದ ಸಾಲಿಯಾ ತೀರ್ಥಹಳ್ಳಿ ಫ್ರೆಂಡ್ಸಿನ ನಂಬಕ ಸಾಟಗಾರರು ತನ್ಮೂಲಕವಾಗಿ ಓವರ್ ಮುಕ್ತಾಯ. 6 ಸೆತ ಜಯಕ್ಕಾಗಿ 4 ಓಟದ ಅವಶ್ಯಕತೆ ಇದೆ. ಪ್ರಶಸ್ತಿ ಸುತ್ತಿನ ಪಂದ್ಯಕೂಟದಲ್ಲಿ ಮತ್ತೆ ಸೆಣಸಾಟ ಜಿದ್ದಿ ಹೋರಾಟ ಬರ್ತಾ ಇದೆ. ಅದ್ಯಾವ ತಂಡ ಜಯಿಸದೆ ಕಾದು ನೋಡಬೇಕಾಗ್ತದೆ. ಹಲೋ, ನ್ಯಾಷನಲ್ ಸ್ಪೋರ್ಟ್ಸಿನ ಆಟಗಾರರು ದಯವಿಟ್ಟು ನಿಮ್ಮ ತಂಡವನ್ನು ಕೂಡಿಕೊಳ್ಳಿ. ಅಲ್ಲಿ ತನ್ಮೂಲಕವಾಗಿ ಚೊಕ್ಕೆ ಸೆತ 5 ಸೆತ ಜಯಕ್ಕಾಗಿ 4 ಓಟದ ಅವಶ್ಯಕತೆ. ಕ್ರಿಕೆಟ್ ಅದೃಶ್ಯದ ಆಟ. ಆ ದೃಶ್ಯ ಯಾರ ಕೈ ಹಿಡಿತದೆ ಕಾದು ನೋಡಬೇಕಾಗ್ತದೆ. ತನ್ಮೂಲಕವಾಗಿ ಮತ್ತೆ ಅದೇ ಚುರುಕಿನ ಕ್ಷೇತ್ರಾಕ್ಷಣೆ. ಅಂತಿಮವಾಗಿ 4 ಸೆತ ಜಯಕ್ಕಾಗಿ 4 ಓಟದ ಅವಶ್ಯಕತೆ. 4ಕ್ಕೆ 4. ತನ್ಮೂಲಕವಾಗಿ ಓದಾರಿಗಳಾಗಾತ. ಅಂತಿಮ 3 ಸೆತ ಜಯಕ್ಕಾಗಿ 4 ಓಟದ ಅವಶ್ಯಕತೆಗಳು ಕೂಡ. ಹೈ ವೋಲ್ಟೇಜ್ ಮ್ಯಾಚ್. ವಾಟ್ ಎ ಮ್ಯಾಚ್. 3 ಸೆತ ಜಯಕ್ಕಾಗಿ 4 ಓಟಗಳು ಬರಬೇಕಾಗ್ತದೆ. ಋತಿಕ್ ಮತ್ತೆ ಮುಂದಿನ ಹಂತಕ್ಕಾಗಿ ನವ ದಾಂಡಿಗ ರಂಗ ಪ್ರವೇಶಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮವಾಗಿ 3 ಸೆತ 1 ಬೌಂಡರಿಗಳು ಬರಬೇಕಾಗ್ತದೆ. ತನ್ಮೂಲಕವಾಗಿ 6. 2ಕ್ಕೆ 4. ಈಗಾಗಲೇ 6 ಉದ್ದರಿಗಳನ್ನು ಕಳ್ಕೊಂಡು ಆಡ್ತಾ ಇದೆ. ಇನ್ನು ಕೂಡ ಅಂತಿಮವಾಗಿ 2 ಉದ್ದರಿಗಳು ಬಾಕಿ ಇದೆ. ಇಲ್ಲಿ ಇವಾಗ 2 ಸೆತ ಜಯಕ್ಕಾಗಿ 4 ಓಟದ ಅವಶ್ಯಕತೆ. ನವದಂಡಗ ರಂಗ ಪ್ರವೇಶಾತಿಯನ್ನು ಕಂಡುಕೊಳ್ತಾ ಇದ್ದಾರೆ ರಬಡ ಮಂಜು. 2ನೇ ಪಂದ್ಯಾವಳಿಯಲ್ಲೂ ಕೂಡ ತೀರ್ಥಹಳ್ಳಿ ಫ್ರೆಂಡ್ಸಿನ ಪರವಾಗಿ ಅಂತಿಮ ಓವರ್ನಲ್ಲಿ ಆಪತ್ಕಾಲದ ಬಂಟ ರೂಪದಲ್ಲಿ ಆಡಿರ್ತಕ್ಕಂಥ ಆಟಗಾರರು.
ಅಂತಿಮ 2 ಸೆಟ್ ಜಯಕ್ಕಾಗಿ 4 ಓಟದ ಅವಶ್ಯಕತೆ. ಕ್ಷಮಿಸಿ, ಒಂದು ನಿಮಿಷ ಅಣ್ಣ, ಒಂದು ನಿಮಿಷ. ಅಲ್ಲಿ ಕ್ಷಮಿಸಿ, ಅಂತಿಮ ವಿಕೆಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. 7 ವಿಕೆಟ್ಗಳು ಈಗಾಗಲೇ ಹೋಗಿರ್ತದೆ. ಇದು ಅಂತಿಮ ವಿಕೆಟ್ ಆಗಿರ್ತದೆ. ಅಂತಿಮ ವಿಕೆಟ್, ಅಂತಿಮ 2 ಸೆಟ್, 4 ಓಟದ ಅವಶ್ಯಕತೆ. ತನ್ಮೂಲಕವಾಗಿ ರೋಚಕ ಘಟ್ಟದಲ್ಲೇ ಕೂಡ ಪಂದ್ಯಾವಳಿಯನ್ನ ಕ್ವಾಲಿಫೈರ್ ಹಂತಕ್ಕೆ ತಲುಪ್ತಾ ಇದೆ ಸಿಎಫ್ಸಿ ತೀರ್ಥಹಳ್ಳಿಯ ತಂಡ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಸಂತೋಷ್ ಮೇಗರವಳ್ಳಿ. ಮತ್ತೆ ಅವಾಗ ವೀಕ್ಷಕ ವಿದ್ಯಮಾನದಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ